देवी सर्वभूतेषु मात्ररूपेण संस्थिता नमस्तस्यै 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 नमो नमः। ಮಂಡಲವನ್ನು ಬರೆದು ಸ್ವಸ್ತಿಕೆಯನ್ನು ದೀಪವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ದುರ್ಗಾದೇವಿಯ ಅಂಶಗಳಾಗಿರ್ತಕ್ಕಂತಹ ಮೂಲ ದುರ್ಗವನ್ನು, ವನದುರ್ಗವನ್ನು, ಜಲದುರ್ಗವನ್ನು, ಅಗ್ನಿದುರ್ಗನನ್ನು, ಅದೇ ರೀತಿಯಾಗಿ ಅಗ್ರದುರ್ಗನನ್ನು ವಿಶೇಷವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿರ್ತಕ್ಕಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ದೀಪ ಮಧ್ಯದಲ್ಲಿ, ಸ್ವಸ್ತಿಕಾ ಮಧ್ಯದಲ್ಲಿ ಆವಾಹನೆಯನ್ನು ಮಾಡಿ ಜಲ, ಧೂಪ, ದೀಪ ನೈವೇದ್ಯಾದಿ ಷೋಡಶೋಪಚಾರ ಪೂಜೆ, ನಾನಾ ವಿಧವಾದ ಪುಷ್ಪಗಳಿಂದ ದುರ್ಗೆಯ ಮಂತ್ರಗಳಿಂದ ಅರ್ಚನೆಯನ್ನು ಮಾಡಿ ದುರ್ಗಾರಾಧನೆಯನ್ನು ಮಾಡಿದ್ದೇವೆ. ದುರ್ಗತಿ ನಾಶಿನಿಯಿಂದ ದುರ್ಗೆಯನ್ನು ಆರಾಧನೆಯನ್ನು ಮಾಡಿದ್ರೆ ಬರ್ತಕ್ಕಂತಹ ಎಂತಹ ದುರ್ಗತಿಗಳನ್ನಿದ್ರೆ ಆ ದುರ್ಗಾದೇವಿಯು